ಲಾಸ್ಟ್ ವೀಡಿಯೋಲ್ಲಿ ನೋಡೋದ್ರಲ್ವಾ ಅರ್ಧ ಪ್ಲೇಸ್ವರೆಗೂ ಮೆಟ್ಲಿರುತ್ತೆ, ಆಮೇಲೆ ಈ ಥರ ಇರುತ್ತೆ, ನಡ್ಕೊಂಡು ಹೋಗಬೇಕು. ಇದು ಕಷ್ಟ ಅನಿಸುತ್ತೆ. ಫುಲ್ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗಿ ಕಾಲೆಲ್ಲ ತಳ್ಕೊಂಡು ಇವಾಗ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ ದೇವಸ್ಥಾನ ಒಳಕ್ಕೆ. ಆಮೇಲೆ ಫೋನ್ ಕೊಟ್ಬಿಡ್ಬೇಕಲ್ಲಿ, ಎಂಟ್ರಿ ಇರೋದಿಲ್ಲ. ದೇವ್ರನ್ನೆಲ್ಲ ಹೋಗಿ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡಿಕೊಂಡು ಅವಳು ಫಸ್ಟ್ ಟೈಮ್ ನೋಡಿದ್ದು ಚೆನ್ನಾಗಿ ಅನ್ನಿಸ್ತು ನಮಗೆ. ಒಂಥರ ಸಮಾಧಾನ ದೇವ್ರು ನೋಡಿದ ತಕ್ಷಣ. ಆಮೇಲೆ ಆಚೆ ಬಂದಿದ ತಕ್ಷಣ ಶಾಪಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ತಾನೇ ದರ್ಶನ ಮುಗಿಸ್ಕೊಂಡು ಇವಾಗ ಆಕ್ಚುಲಿ ಹತ್ತೋದು ತುಂಬಾ ಕಷ್ಟ, ಇಳಿಯೋದು ತುಂಬಾ ಈಸಿ. ಹೌದು, ಆದ್ರೆ ಆಗೋಯ್ತು ಬೇಗ ನಮ್ಗೆ. ಇವಾಗ ಟೈಮ್ ಎಷ್ಟು? 2:45ಗೆ ನಾವು ಫೋನ್ ಸಬ್ಮಿಟ್ ಮಾಡಿದ್ದು. ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ರೆ 3:30 ಆಲ್ರೆಡಿ. ಜನ ಕಮ್ಮಿ ಇದ್ರು ಅಂತ ಮಾಡ್ತೀವಿ, ಫ್ರೀ ಟಿಕೆಟ್ ಅಲ್ಲಿ ಹೋಗಿದ್ದು ಹೋಗ್ತಾ. ಇವಾಗ ಹುಡುಗ ನಡ್ಕೊಂಡು ಹೋಗ್ಬೇಕು. ಹೋಗೋ ದಾರಿಯಲ್ಲಿ ಈ ಥರ ದೇವ್ರು ಇರ್ತಾರೆ, ನಾವು ನಮಸ್ಕಾರ ಮಾಡ್ಕೊಂಡು ಕಟ್ಟಿದ್ರೆ ಕಲ್ಲಿಕ್ಕಿದ್ರೆ ನೆರವೇರುತ್ತೆ ಅಂತ ಹೇಳ್ಬಿಟ್ಟು. ವೆಜ್ ರೆಸ್ಟೋರೆಂಟ್ಗೋಸ್ಕರ ಕೆಳಗಡೆ ಮೇಲ್ಗಡೆ ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಸ್ಮೆಲ್ ಬರ್ತಾರೆ, ನಂಗೆ ತಿನ್ಬೇಕನ್ಸುತ್ತೆ, ಅವಳಿಗೆ ತಿನ್ನಬಾರ್ದು ಅನ್ಸುತ್ತೆ ಆಲ್ರೆಡಿ. ಹಂಗೆ ಹೋಗೋ ದಾರಿಯಲ್ಲಿ ಇಲ್ಲೊಂದು ಟೆಂಪಲ್ ಕಾಣಿಸುತ್ತೆ, ಅಲ್ಲೊಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ದಾರ ಕಟ್ಟರು, ಅದನ್ನ ಕಟ್ಸ್ಕೊಂಡು ಆಮೇಲೆ ಇಲ್ಲಿ ನಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ ತೋರಿಸ್ತೇನೆ ಫ್ರೆಂಡ್ಶಿಪ್ ಡೇ ಸ್ಪೆಷಲ್. ಬ್ಯಾಲೆನ್ಸ್ ತಪ್ಪೋಗಿದೆ ಗಾಯ್ಸ್. ಅದ್ರ ಹೋಗ್ತಾರೆ, ಸ್ಟಾಪ್ ಮಾಡ್ಬೇಕಂದ್ರೆ ನಿಲ್ತಲ್ಲ, ನಿಲ್ಸಿದ್ರೆ ವೈಬ್ರೇಷನ್ ಬರ್ತದೆ. ಹತ್ತಿದ್ದಕ್ಕಿಂತ ಬೇಗನೆ ಇಳಿದು ಬಿಟ್ವಿ. ಆಮೇಲೆ ಇಲ್ಲಿ ಬಂದು ದೇವಸ್ಥಾನ ಎದುರುಗಡೆನೆ ವೆಜ್ದು ಪರೋಟ, ಸಾಂಬಾರ್ ಮತ್ತೆ ಚಟ್ನಿ, ಪಲ್ಯ ತಗೊಂಡಿದ್ದೀವಿ. ಇಲ್ಲಿ ಕೂಡ ನಾನ್ ವೆಜ್ ಸಿಗುತ್ತೆ, ಅದನ್ನ ನಾವು ಕೇಳಿದ್ವಿ, ನಂಗೆ ವೆಜ್ಜೇ ಬೇಕಂತ ಹೇಳ್ಬಿಟ್ಟು. ಯಾಕಂದ್ರೆ ಅವಳು ನಾನ್ ವೆಜ್ ತಿನ್ನಲ್ಲ. ಇಲ್ಲಿ ಚೆನ್ನಾಗಿತ್ತು, ಓಕೆನೆ ತಿನ್ಕೊಂಡು ಆಮೇಲೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವತ್ತು ನಮ್ಮ ಫ್ರೆಂಡ್ಶಿಪ್ ಡೇ ಫಸ್ಟ್ ಗರ್ಲ್ ಟ್ರಿಪ್ಪು. ಆಮೇಲೆ ಆಚೆ ಹಂಗೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಆಮೇಲೆ ಲಾಸ್ಟ್ ಬಸ್ ಅಂತ ಇದನ್ನೇ ಹತ್ತಿ ಫುಲ್ ಟಯರ್ಡ್ ಆಗಿದ್ಲು ಅಂತ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದಾಳೆ. ಮನೆಗೆ ಹೋಗಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ರೆಸ್ಟ್ ಮಾಡಿ. ಫಾಲೋ ಮಾಡ್ಕೊಂಡು ಲೈಕ್ ಮಾಡಿ ಪಾಪ.